ಒಂದು ಹತ್ತಿ ಸಸ್ಯ ಮೊಳಕೆಯೊಡೆದ ಅನಂತರ ಅದರ ಜೀವನ ಕಾಲ ಸುಮಾರಾಗಿ 150 ದಿಂದ 180 ದಿನಗಳವರೆಗೂ ಇರುತ್ತೆ. ಈ ಸಮಯ ಅಂದರೆ ಈ ನವೆಂಬರ್, ಡಿಸೆಂಬರ್, ಇನ್ನು ಜಾನ್ವರಿ ತಿಂಗಳಲ್ಲಿ ಹತ್ತಿ ಬಿಡಿಸುವುದು ಆಗೋದ ಅನಂತರ ಆ ಹತ್ತಿ ಸಸ್ಯಗಳನ್ನು ಹಾಗೆ ಬಿಟ್ಟು ಬಿಡ್ತಾರೆ. ಸಸ್ಯಕ್ಕೆ ಇದ್ದ ಎಲೆಗಳು ಉದುರಿ ಹೋಗ್ತವೆ. ಆದ ಮೇಲೆ ಉಳಿದು ಹೋದ ಆ ಕಟ್ಟಿಗೆಗಳನ್ನು ನಮ್ಮ ರೈತರು ಬಹಳ ರೀತಿಯಲ್ಲಿ ಬಳಸ್ಕೋತಾರ. ನಮ್ಮ ಏರಿಯಾ ರೈತರು ಬೆಳವಣಿಗೆ ಆಗೋದ ಅನಂತರ ಕಟ್ಟಿಗೆಗಳನ್ನು ಸುಟ್ಟು ಬಿಡ್ತಾರೆ. ಸ್ವಲ್ಪ ಜನ ಬೇಸಿಗೆ ಆಗುವವರೆಗೂ ತಡೆದು ಈ ಬಿಸಿಲದಿಂದ ಮಣ್ಣಿನ ರಕ್ಷಣೆ ಮಾಡಲು ಆ ಕಟ್ಟಿಗೆಗಳನ್ನು ಹಂಗೆ ಬಿಡ್ತಾರೆ. ಬೇಸಿಗೆ ಆದ ಅನಂತರ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಸ್ವಲ್ಪ ಜನ ಈ ಕಟ್ಟಿಗೆಗಳನ್ನು ಮನೆಗೆ ತಗೊಂಡು ಹೋಗಿ ಬಳಸ್ಕೋತಾರೆ. ಇನ್ನೂ ಸ್ವಲ್ಪ ಜನ ರೋಟಾವೇಟರ್ ಬಳಸಿ ಈ ಕಟ್ಟಿಗೆಗಳನ್ನು ಪೊಡಿ ಮಾಡಿ ಜಮೀನಲ್ಲಿ ಬಿಟ್ಟು ಬಿಡ್ತಾರೆ. ಈ ರೀತಿ ಎಷ್ಟು ವಿಧಾನಗಳಿದ್ದರೂ ಇದರಲ್ಲಿ ಬೆಸ್ಟ್ ವಿಧಾನ ಯಾವುದು ಅನ್ನುವುದು ವಿಜ್ಞಾನಿಗಳನ್ನು ಕೇಳಿ ತಿಳಿದುಕೊಳ್ಳೋಣ. ಈ ಏರಿಯಾ ಸುತ್ತಮುತ್ತಲ ರೈತರು ಬಹಳ ಕಾಲಗಳಿಂದ ಅವಲಂಬಿಸುವ ವಿಧಾನ ಕಟ್ಟಿಗೆಗಳನ್ನು ಬೆಂಕಿ ಹಚ್ಚಿ ಸುಡ್ತಾ ಇರ್ತಾರೆ. ಈ ವಿಧಾನದಿಂದ ಲಾಭಗಳೂ ಇರ್ತವ, ಅದೇ ರೀತಿ ನಷ್ಟನೂ ಇರುತ್ತೆ. ಲಾಭಗಳು: ಬೆಳೆಯಲ್ಲಿ ಹುಳ, ಕೀಟ, ಇನ್ನು ಮೊಟ್ಟೆಗಳು ಏನಾದರೂ ಹೊಡೆದು ಹೋದರೆ ಈ ಸೆಕೆಗೆ ನಾಶ ಆಗ್ತವೆ. ಸುಟ್ಟು ಹೋದ ಕಟ್ಟಿಗೆಗಳು ಈ ರೀತಿಯಾಗಿ ಜಮೀನಲ್ಲಿ ಕಳೆದು ಹೋಗ್ತವೆ. ನಷ್ಟ: ನಮ್ಮ ರೈತರಿಗೆ ಎಚ್ಚರಿಕೆ ಹೇಳುವರು ಯಾರೂ ಇಲ್ಲ. ಆದರೆ ರೈತನು ತಿಳಿದುಕೊಳ್ಳಬೇಕ ಮಾಹಿತಿ ಏನೆಂದರೆ ಈ ರೀತಿ ಸುಡುವುದರಿಂದ ಬರುವ ಲಾಭ ಬಹಳ ಕಮ್ಮಿ, ಆದರೆ ಇದರಿಂದ ಆಗುವ ನಷ್ಟ ಭಾರಿ ಇರುತ್ತೆ. ಸುಡುವುದರಿಂದ ಬರುವ ಸೆಕೆಗೆ ಜಮೀನಲ್ಲಿ ಇರುವ ಸೂಕ್ಷ್ಮ ಪೋಷಕಗಳು ನಾಶ ಆಗ್ತವ. ಜಮೀನಕ್ಕೆ ಉಪಯೋಗ ಬೀಳುವ ಜೀವಗಳು, ಎರೆಹುಳಗಳು, ನೀರು ನಿಲ್ಲಿಸುವ ಗುಣ ಕಮ್ಮಿ ಆಗುತ್ತೆ. ಇನ್ನು ಕಣ್ಣಿಗೆ ಕಾಣದಿದ್ದ ಬಹಳ ಗುಣಗಳನ್ನು ಜಮೀನು ಕಳೆದುಕೊಳ್ಳುತ್ತದೆ. ಅದರ ಜೊತೆಗೆ ವಾತಾವರಣನೂ ಮಲಿನ ಆಗುತ್ತೆ. ಇನ್ನ ವಿವರವಾಗಿ ಹೇಳಬೇಕಂದರೆ ಸುಟ್ಟ ಅನಂತರ ಸಾರಜನಕ 100% ವ್ಯರ್ಥ ಆಗುತ್ತೆ. ಇಂಗಾಲ 80% CO2 ಗ್ಯಾಸ್ ಆಗಿ ವಾತಾವರಣದಲ್ಲಿ ಕಲೆತು ಹೋಗುತ್ತೆ. ಉಳಿದಿದ್ದ 20% ಮಾತ್ರನೇ ಈ ರೀತಿ ಇಡಿಲ್ಲು ಆಗುತ್ತೆ. ಇನ್ನು ಬಹಳ ರಕವಾದ ಪೋಷಕಾಂಶಗಳು ಹೊಗೆಯಲ್ಲಿ ಕಲಿತು ಆವಿ ಆಗುತ್ತವೆ. ಜಮೀನಲ್ಲಿ ಮಿಶ್ರಣೆ ಮಾಡುವುದರಿಂದ ಯಾವ ಒಂದು ಪೋಷಕಾಂಶ ವ್ಯರ್ಥ ಆಗಲ್ಲ. ಸಾರಜನಕ, ಇಂಗಾಲ, ಜಿಂಕ್, ಐರನ್, ಪೊಟ್ಯಾಶ್ ಈ ರೀತಿ ಎಲ್ಲ ಪೋಷಕಾಂಶಗಳು ಕಲಿತು ನಮ್ಮ ಭೂಸಾರ ಬೆಳೆಯಲು ಉಪಯೋಗ ಬೀಳುತ್ತವೆ. ಒಂದು ಸಸ್ಯ ಮೊದಲನೇ ದಿನದಿಂದ ಕೊನೆಯ ದಿನವರೆಗೂ ಜಮೀನಿಂದ ಪೋಷಕಾಂಶಗಳು ತಗೊಂಡು ಈ ಸೈಜ್ಗೆ ಬೆಳೀತವೆ. ರೈತರು ಹತ್ತಿ ತೆಗೆದ ಅನಂತರ ಉಳಿದು ಹೋದ ಸಸ್ಯದಲ್ಲಿ ಪೋಷಕಾಂಶಗಳು ಹಂಗೆ ಇರ್ತವೆ. ಅದನ್ನು ಸುಡುವುದಕ್ಕಿಂತ ಜಮೀನಲ್ಲಿ ಮಿಶ್ರಣೆ ಮಾಡುವುದು ಒಳ್ಳೆಯದು. ಅದರ ಜೊತೆಗೆ ವಾತಾವರಣನೂ ಮಲಿನ್ಯ ಆಗುತ್ತೆ. 2 ರೋಟಾವೇಟರ್ ಸಹಾಯದಿಂದ ಕಟ್ಟಿಗೆಗಳನ್ನು ಪೊಡಿ ಮಾಡಿ ಜಮೀನಲ್ಲೇ ಬಿಟ್ಟು ಬಿಟ್ಟರೆ ಅದು ಕೊಳೆತು ಹೋಗಿ ಬರುವ ವರ್ಷಕ್ಕ ಗೊಬ್ಬರ ಆಗುತ್ತೆ. ಈ ವಿಧಾನವನ್ನು ವಿದ್ಯಾವಂತರು, ಕೃಷಿ ಮೇಲೆ ಒಂದು ತಿಳಿವಳಿಕೆ ಇದ್ದವರು ಅವಲಂಬಿಸುತ್ತಾರೆ. ಈ ವಿಧಾನ ಅವಲಂಬಿಸುವುದರಿಂದ ಲಾಭಗಳು ಜಾಸ್ತಿ ಇರ್ತವೆ, ಅದೇ ರೀತಿ ಸ್ವಲ್ಪ ಹಾನಿನೂ ಇರುತ್ತೆ. ಈ ಎರಡಿನ ಬಗ್ಗೆ ತಿಳಿದುಕೊಳ್ಳೋಣ. ಲಾಭ: ಇದೆಲ್ಲ ಕೊಳೆತು ಹೋದ ಅನಂತರ ಗೊಬ್ಬರ ಆಗಿ ಕೆಲಸ ಮಾಡುತ್ತೆ. ಸುಡುವುದರಿಂದ ಆಗುವ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ನೀರು ನಿಲ್ಲಿಸುವ ಗುಣನೂ ಜಾಸ್ತಿ ಆಗುತ್ತೆ, ಅದೇ ರೀತಿ ವಾತಾವರಣನೂ ಚೆನ್ನಾಗಿ ಇರುತ್ತೆ. ಹಾನಿ: ಕೀಟಗಳು, ಇನ್ನು ಅದರ ಮೊಟ್ಟೆಗಳು ಸ್ವಲ್ಪ ಉಳಿದು ಹೋಗಬಹುದು. ಇದು ಬಹಳ ಚಿಕ್ಕ ಸಮಸ್ಯೆ. ಪೊಡಿ ಆದ ಮೇಲೆ ಆ ಕಟ್ಟಿಗೆಗಳು ಬೇಸಿಗೆಯಲ್ಲಿ ಬರುವ ಬಿಸಿಲಿಗೆ ತಟ್ಟುಕೊಳ್ಳಲ್ಲ, ಒಣಗಿ ಹೋಗ್ತವ, ಏನೂ ಉಳಿಯಲ್ಲ. ಅಷ್ಟೇ ಅಲ್ಲದೆ ಬರುವ ವರ್ಷಕ್ಕ ರೈತರು ಹುಳಗಳಿಗಾಗಿ ಎಣ್ಣೆ ಮದ್ದುಗಳು ಬಳಸ್ಕೋತಾರೆ. ಅದಕ್ಕ ಉಳಿದಿದ್ದ ಹುಳಗಳನ್ನು ನಾಶ ಆಗ್ತವೆ. ವಿಜ್ಞಾನಿಯವರು ಈ ಚಿಕ್ಕ ಸಮಸ್ಯೆಕ್ಕ ಹೇಳುವ ಪರಿಷ್ಕಾರ ಡೀಪ್ ಫ್ಲಫಿಂಗ್, ಅಂದರೆ ಆಳವಾದ ಉಲಿಮೆ. ಈ 2 ವಿಧಾನಗಳಲ್ಲಿ ಹತ್ತಿ ಕಟ್ಟಿಗೆಗಳನ್ನು ರೋಟಾವೇಟರ್ ಸಹಾಯದಿಂದ ಪೊಡಿ ಮಾಡಿ ಆ ಪೊಡಿ ಭೂಮಿ ಮೇಲೆ ಬಿಟ್ಟುಕೊಳ್ಳದೆ ಒಳ್ಳೆದಂತ ವಿಜ್ಞಾನಿಯವರು ಹೇಳ್ತಾ ಇದ್ದಾರೆ. ಈ ರೀತಿ ಮಾಡುವುದರಿಂದ ಬೇಸಿಗೆಯಲ್ಲಿ ಬರುವ ಬಿಸಿಲಿಗೆ ಜಮೀನಲ್ಲಿ ಇರುವ ಮಣ್ಣಿನ ಅದರ ಗುಣನ ರಕ್ಷಣೆ ಮಾಡಬಹುದು. ಇದು ಎಲ್ಲ ಒಂದು ಮಲ್ಚ್ ರೀತಿ ಕೆಲಸ ಮಾಡುತ್ತೆ. ಈ ವಿಡಿಯೋ ನೋಡಿದಿರಲ್ಲ, ಮತ್ತೆ ನೀವು ಈ 2 ವಿಧಾನಗಳಲ್ಲಿ ಯಾವುದು ಒಳ್ಳೆದನ್ಕಂತ ಇದ್ದೀರೋ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ರಾಮದೇವ್ ಅಗ್ರಿ ಸೊಲ್ಯೂಷನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.